ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಟಾಪ್ ಹೆಲ್ತ್ ಕವರ್ ವಿಮೆಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನೋಡಿ, 5 ಲಕ್ಷ ರೂಪಾಯಿ ಕವರೇಜ್ ಇರುವ ಫ್ಯಾಮಿಲಿ ಫ್ಲೋಟರ್ ಆರೋಗ್ಯ ವಿಮೆ ಯೋಜನೆ ಇದ್ರೂ ಕೂಡ ರಾಜೇಶ್ ಅವರು ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ತಮ್ಮ ಪತ್ನಿಯ ಆಸ್ಪತ್ರೆಯ ಖರ್ಚುಗಳಿಗೆ ಪಾವತಿಸಬೇಕಾಯಿತು. ಒಟ್ಟು ಆಸ್ಪತ್ರೆಯ ಬಿಲ್ 8 ಲಕ್ಷ ರೂಪಾಯಿಯಷ್ಟಾಗಿದ್ದು ತಮ್ಮ ಜೇಬಿನಿಂದ 3 ಲಕ್ಷ ರೂಪಾಯಿಯಷ್ಟು ಭರಿಸಬೇಕಾಯಿತು. ದೇಶದಲ್ಲಿ ಆರೋಗ್ಯ ಸೇವೆಗಳ ಹಣದುಬ್ಬರ ಪ್ರಮಾಣ 14%ರಷ್ಟಿದ್ದು ಸಾಮಾನ್ಯಕ್ಕಿಂತ 2 ಪಟ್ಟು ಈಗ ಹೆಚ್ಚಾಗಿದೆ. ಕಳೆದ 5 ವರ್ಷಗಳಲ್ಲಿ ಚಿಕಿತ್ಸಾ ವೆಚ್ಚ 2 ಪಟ್ಟಿಗಿಂತ ಹೆಚ್ಚಾಗಿದೆ. ಹೀಗಂತ ಪಾಲಿಸಿ ಬಜಾರ್ ಸಮೀಕ್ಷೆ ತಿಳಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾವಾಗ ವಿಮೆಯ ಕವರೇಜ್ ಕಡಿಮೆ ಆಗುತ್ತೆ ಅನ್ನೋದನ್ನು ಅಂದಾಜಿಸೋದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ದುಬಾರಿ ಪ್ರೀಮಿಯಂ ಅಂತ ನೀವು ಕೂಡ ರಾಜೇಶ್ ಅವರ ರೀತಿ ಸಾಕಷ್ಟು ಆರೋಗ್ಯ ವಿಮೆಯ ಕವರೇಜನ್ನು ಪಡೆಯದೆ ನೀವು ಕೆಲಸ ಮಾಡೋ ಸಂಸ್ಥೆ ಕೊಡುವ ಗ್ರೂಪ್ ಇನ್ಶೂರೆನ್ಸ್ ಮೇಲೆ ಅವಲಂಬಿತರಾಗಿದ್ದರೆ ನೀವು ನಿಮ್ಮ ವಿಮಾ ಪಾಲಿಸಿಗಳಿಗೆ ಟಾಪಪ್ ಅಥವಾ ಸೂಪರ್ ಟಾಪಪ್ ಪ್ಲ್ಯಾನ್ಗಳನ್ನು ಸೇರಿಸಿಕೊಳ್ಬೇಕು. ಸ್ವಲ್ಪ ಹಣವನ್ನು ಪಾವತಿ ಮಾಡಿ ನಿಮ್ಮ ವಿಮೆಯ ಕವರೇಜನ್ನು ಅನೇಕ ಪಟ್ಟು ಹೆಚ್ಚಿಸಿಕೊಳ್ಳಬಹುದು. ನೋಡಿ, ಉದಾಹರಣೆಗೆ ರಾಜೇಶ್ ಅವರಿಗೆ 30 ವರ್ಷ. ಅವರು ತಮ್ಮ ಪತ್ನಿ ಹಾಗೂ 2 ಮಕ್ಕಳಿರುವ ತಮ್ಮ ಕುಟುಂಬಕ್ಕಾಗಿ ಫ್ಯಾಮಿಲಿ ಫ್ಲೋಟರ್ ವಿಮೆಯಡಿ 5 ಲಕ್ಷ ರೂಪಾಯಿಗಳ ಕವರೇಜ್ಗೆ ವಾರ್ಷಿಕವಾಗಿ 20,000 ರೂಪಾಯಿಗಳನ್ನು ಪಾವತಿ ಮಾಡ್ತಿದ್ದಾರೆ. ಈ ಕವರೇಜ್ ಹೆಚ್ಚಿಸಿಕೊಳ್ಳುವುದಕ್ಕೆ ಅವರು ಟಾಪಪ್ ಅಥವಾ ಸೂಪರ್ ಟಾಪಪ್ ಪ್ಲ್ಯಾನನ್ನು ತಗೋಬಹುದು. 20 ಲಕ್ಷ ರೂಪಾಯಿಯ ಸೂಪರ್ ಟಾಪಪ್ ಪ್ಲ್ಯಾನ್ಗೆ 8 ರಿಂದ 10,000 ರೂಪಾಯಿವರೆಗೆ ಪ್ರೀಮಿಯಮನ್ನು ಪಾವತಿಸಬೇಕಾಗುತ್ತೆ. ಇದರಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ ಟಾಪಪ್ನಲ್ಲಿ ಡಿಡಕ್ಟೇಬಲ್ ಸೇರಿರುತ್ತೆ. ಅಂದರೆ ವಿಮೆದಾರರು ಪಾವತಿಸಿದ ಮೊತ್ತ ಕೂಡ ಇರುತ್ತೆ. ಟಾಪಪ್ ಪ್ಲಾನ್ಗಳು ಆ್ಯಡ್ ಆನ್ ಕವರ್ ಆಗಿ ವರ್ಕ್ ಮಾಡುತ್ತೆ. ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಸ್ತುತ ಇರುವ ಕವರನ್ನು ಹೆಚ್ಚಿಸುತ್ತೆ. ನಿಮ್ಮ ಪ್ರಸ್ತುತ ಇರುವ ಆರೋಗ್ಯ ವಿಮೆ ಕಡಿಮೆ ಆದರೆ ಟಾಪಪ್ ಮತ್ತು ಸೂಪರ್ ಟಾಪಪ್ ಪ್ಲಾನ್ಗಳು ಸಹಕಾರಿ. ಡಿಡಕ್ಟೇಬಲ್ ಲಿಮಿಟ್ ಅಂತ ಕರೆಯಲ್ಪಡುವ ಮೊದಲೇ ನಿಗದಿಯಾಗಿರುವ ಲಿಮಿಟನ್ನು ಖರ್ಚು ಮಾಡಿದ ಮೇಲೆ ಇವು ಅದರ ಕವರೇಜ್ನ ಪೂರ್ಣ ಲಾಭವನ್ನು ಪಡೆಯಬಹುದು. ಮೊದಲಿಗೆ ಪ್ರೀ ಡಿಟರ್ಮಿನ್ಡ್ ಲಿಮಿಟ್ವರೆಗೆ ಪಾಲಿಸಿದಾರರು ನಿರ್ದಿಷ್ಟ ಮೊತ್ತದ ಹಣವನ್ನು ಪಾವತಿಸಬೇಕಾಗುತ್ತೆ. ನಂತರ ಟಾಪಪ್ ಲಾಭವನ್ನು ಪಡೆದುಕೊಳ್ಬೇಕು. ಉದಾಹರಣೆಗೆ ರಾಜೇಶ್ ಅವರು 3 ಲಕ್ಷ ರೂಪಾಯಿಗಳ ಡಿಡಕ್ಟೇಬಲ್ ಲಿಮಿಟ್ ಇರುವ ಟಾಪಪ್ ಪ್ಲಾನನ್ನು ತೆಗೆದುಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ಅವರು ಚಿಕಿತ್ಸಾ ವೆಚ್ಚ 5 ಲಕ್ಷ ರೂಪಾಯಿಗಳಾದರೆ 3 ಲಕ್ಷ ರೂಪಾಯಿಗಳು ಬೇಸಿಕ್ ಹೆಲ್ತ್ ಪಾಲಿಸಿಯಿಂದ ಕವರ್ ಆದರೆ 7 ಲಕ್ಷ ರೂಪಾಯಿ ಈ ಟಾಪಪ್ ಪ್ಲಾನಿಂದ ಕವರ್ ಮಾಡಿ, ನಿಮ್ಮ ಹತ್ರ ಬೇಸ್ ಪ್ಲಾನ್ ಇಲ್ಲ ಅನ್ನೋದಾದರೆ ನೀವು ಆ ಡಿಡಕ್ಟೇಬಲ್ ಮೊತ್ತವನ್ನು ನಿಮ್ಮ ಜೇಬಿನಿಂದ ಭರಿಸಿ ಟಾಪಪ್ ಅಥವಾ ಸೂಪರ್ ಟಾಪಪ್ ಪ್ಲಾನನ್ನು ಅಥವಾ ಇದರ ಸೌಲಭ್ಯವನ್ನು ಪಡ್ಕೋಬಹುದು. ಆರೋಗ್ಯ ವಿಮೆಯ ಟಾಪಪ್ ಮತ್ತು ಸೂಪರ್ ಟಾಪಪ್ ಪ್ಲಾನ್ ಎರಡೂ ಕೂಡ ಆ್ಯಡ್ ಆನ್ ಕವರ್. ಆದರೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಪಾಲಿಸಿಯ ಅವಧಿಯಲ್ಲಿ ಒಂದು ಸಲ ಮಾತ್ರ ಟಾಪಪ್ ಪ್ಲಾನನ್ನು ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇದೆ. ಅದೇ ಸೂಪರ್ ಟಾಪಪ್ ಪ್ಲಾನನ್ನು ಅನೇಕ ಸಲ ಕ್ಲೇಮ್ ಮಾಡ್ಕೋಬಹುದು. ನೀವು ಒಂದು ಸಲ ಕ್ಲೇಮ್ ಮಾಡ್ತಿದ್ದ ಹಾಗೆಯೇ ಟಾಪಪ್ ಪ್ಲ್ಯಾನ್ ಲ್ಯಾಪ್ಸ್ ಆಗುತ್ತೆ. ಆದರೆ ಸೂಪರ್ ಟಾಪಪ್ ಆದರೆ ಸಂಪೂರ್ಣ ಕವರೇಜನ್ನು ನೀವು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನೀವು ಪ್ರೀಮಿಯಂಗಳನ್ನು ಹೋಲಿಕೆ ಮಾಡೋದಾದರೆ ಟಾಪಪ್ ಪ್ಲಾನ್ನ ಪ್ರೀಮಿಯಂ ಸೂಪರ್ ಟಾಪಪ್ಗಿಂತ ಕಡಿಮೆ ಇರುತ್ತೆ. ನೀವು ಮಲ್ಟಿಪಲ್ ಕ್ಲೇಮ್ ಮಾಡಬೇಕಾದ್ರೆ ಸೂಪರ್ ಟಾಪಪ್ ಕ್ಲೇಮನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ನಿಮ್ಮ ಹತ್ರ ಈಗ ಯಾವುದೇ ಆರೋಗ್ಯ ವಿಮೆ ಇಲ್ಲದೆ ಹೋದರೂ ನೀವು ಟಾಪಪ್ ಅಥವಾ ಸೂಪರ್ ಟಾಪಪ್ ಪ್ಲ್ಯಾನನ್ನು ಖರೀದಿ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಟಾಪಪ್ ಕವರ್ ಶುರು ಆಗೋಕ್ಕೂ ಮೊದಲು ನೀವು ಡಿಡಕ್ಟೇಬಲ್ ಮೊತ್ತವನ್ನು ನಿಮ್ಮ ಜೇಬಿನಿಂದ ಭರಿಸಬೇಕಾಗುತ್ತೆ. ಟಾಪಪ್ ಪ್ಲಾನಲ್ಲಿ ನೀವು ನಿಮ್ಮ ಜೊತೆಗೆ ನಿಮ್ಮ ಸಂಗಾತಿ ಮತ್ತು ಮಕ್ಕಳಿಗೆ ಕೂಡ ಕವರನ್ನು ಪಡ್ಕೋಬಹುದು. ಈ ಪ್ಲ್ಯಾನ್ ಫ್ಯಾಮಿಲಿ ಫ್ಲೋಟರ್ ಥರನೇ ಕೆಲಸ ಮಾಡುತ್ತೆ. ಆರೋಗ್ಯ ವಿಮೆಯ ಪಾಲಿಸಿ ಕವರ್ ಕಡಿಮೆ ಇರೋರಿಗೆ ಟಾಪಪ್ ಮತ್ತು ಸೂಪರ್ ಟಾಪಪ್ ಪ್ಲ್ಯಾನ್ ಉತ್ತಮ ಆಯ್ಕೆ ಅಂತ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲ್ಯಾನರ್ ಜಿತೇಂದ್ರ ಸೋಲಂಕಿ ಅವರು ಹೇಳ್ತಾರೆ. ಗುಂಪು ವಿಮೆ ಮೇಲೆ ಅವಲಂಬಿತರಾಗಿರುವ ಖಾಸಗಿ ವಲಯದಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹಣವನ್ನು ಖರ್ಚು ಮಾಡಿ ವಿಮೆಯ ಕವರೇಜನ್ನು ಹೆಚ್ಚಿಸ್ಕೋಬಹುದು. ಒಂದು ವೇಳೆ ಕೆಲಸವನ್ನು ಬದಲಾಯಿಸಿದರೆ ನಿಮ್ಮ ಗುಂಪು ಪಾಲಿಸಿಯನ್ನು ವೈಯಕ್ತಿಕ ಪಾಲಿಸಿಗೆ ಪರಿವರ್ತಿಸಿಕೊಂಡು ತಮ್ಮ ಪ್ರಸ್ತುತ ಇರುವ ವಿಮಾ ಕವರನ್ನು ಮುಂದುವರಿಸಿಕೊಂಡು ಹೋಗಬಹುದು. ಪ್ರಸ್ತುತದ ಹಣದುಬ್ಬರದ ಕಾಲಘಟ್ಟದಲ್ಲಿ ಕುಟುಂಬದ ಆರೋಗ್ಯ ಭದ್ರತೆಗೆ ಸೂಕ್ತವಾದ ಆರೋಗ್ಯ ವಿಮೆಯ ವ್ಯಾಪ್ತಿ ಇರುವ ಪಾಲಿಸಿಯನ್ನು ತಗೊಳ್ಳೋದು ಉತ್ತಮ. ಹಾಗೆ ಆ ಪಾಲಿಸಿಯ ರಿನ್ಯೂವಲ್ ದಿನಾಂಕಕ್ಕೂ ಮೊದಲು ಅದನ್ನು ನೀವು ರಿವ್ಯೂ ಮಾಡಿ. ಅಂದರೆ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಪ್ಲಾನ್ ಇದೆಯಾ ಅನ್ನೋದನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.